ಅರಣ್ಯ ಅಧಿಕಾರಿ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಚಿಕ್ಕಮಗಳೂರು ಸಿಎಫ್ ಶ್ರೀನಿವಾಸ್ ಮನೆ ಮೇಲೆ ಲೋಕ ಅಧಿಕಾರಿಗಳು ದಾಳಿ ಮಾಡಿರುವಂತದ್ದು. ಮನೆ ಹಾಗೂ ಕಚೇರಿ ಮೇಲೆ ಏಕಕಾಲಕ್ಕೆ ದಾಳಿ ಮಾಡಿದ್ದಾರೆ. ಕಡೂರಿನಲ್ಲಿರುವಂತಹ ಶ್ರೀನಿವಾಸ್ ಸಹೋದರಿ ಮನೆ ಮೇಲೂ ಕೂಡ ರೇಡ್ ಆಗಿದೆ. ಎಲ್ಲೆಲ್ಲ ಅವರು ಸಂಬಂಧಪಟ್ಟಂತ ರಿಲೇಷನ್ ಮನೆಗಳಿರ್ತಾವಲ್ಲ ಅಲ್ಲೆಲ್ಲ ದಾಳಿ ಆಗಿದೆ. ಇಲಾಖೆಯಲ್ಲಿ ಅಕ್ರಮ ನಡೆಸಿ ಅಕ್ರಮ ಆಸ್ತಿ ದೂರು ಹಿನ್ನೆಲೆ ದಾಳಿ ನಡೆಸಲಾಗಿದೆ. ಅಕ್ರಮ ಆಸ್ತಿ ಗಳಿಕೆ ಆರೋಪದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಅರಣ್ಯಾಧಿಕಾರಿ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿರುವಂಥದ್ದು ಬೆಳ್ಳಂಬೆಳಗ್ಗೆ ಶಾಕ್ ಕೊಟ್ಟಿದ್ದಾರೆ. ಇನ್ನು ಕಣ್ಣು ಬಿಟ್ಟಿರಲ್ಲ, ಅಷ್ಟು ಬೇಗ ಹೋಗ್ಬಿಟ್ಟಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಒಂದು ತಂಡವನ್ನ ರಚನೆ ಮಾಡಿಕೊಂಡು ಮನೆಯಲ್ಲಿರುವಂತಹ ಕಡತಗಳಾಗಿರ್ಬೋದು, ಇಂಚಿಂಚು ತಡಕಾಡುವಂತಹ ಕೆಲಸ ಆಗ್ತಾ ಇದೆ ಲೋಕಾಯುಕ್ತ ಅಧಿಕಾರಿಗಳಿಂದ. ಅವ್ರಿಗೆ ಸೇರಿದಂತಹ ಮನೆ ಆಗಿರ್ಬೋದು, ಕಚೇರಿಗಳಾಗಿರ್ಬೋದು, ತೋಟದ ಮನೆಗಳಾಗಿರ್ಬೋದು, ಅಂಡ್ ಅವರ ರಿಲೇಟಿವ್ಸ್ ಮನೆಗಳಾಗಿರ್ಬೋದು. ಯಾಕಂತಂದ್ರೆ ಅವ್ರ ಮಾಹಿತಿನೇ ಗೊತ್ತಿರಲ್ಲ ಲೋಕಾಯುಕ್ತ ಅಧಿಕಾರಿಗಳು ಬಂದು ರೇಡ್ ಮಾಡ್ತಾರೆ ಅಂತ ಹೇಳಿ. ಒಬ್ಬೊಬ್ರಿಗೆ ಏನಾದ್ರೂ ಮಾಹಿತಿ ಗೊತ್ತಿದ್ದಿದ್ರೆ ಅವ್ರೇನಾದ್ರೂ ಸ್ವಲ್ಪ ಅಲರ್ಟ್ ಆಗ್ತಾರೆ. ಬಟ್ ಇವತ್ತು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಕಡೂರಿನಲ್ಲಿರುವಂತಹ ಶ್ರೀನಿವಾಸ್ ಸಹೋದರಿ ಮನೆ ಮೇಲೂ ಕೂಡ ರೇಡ್ ಮಾಡಿದ್ದಾರೆ. ಅಂದ್ರೆ ಅವ್ರ ಮನೆಯಲ್ಲಿ ಏನಾದ್ರೂ ಈ ಕಡತಗಳು ಸಿಗಬಹುದಾ, ಏನಾದ್ರೂ ನಗದು ಸಿಗಬಹುದಾ ಅಂತ ಹೇಳಿ